ನಾಳೆಯ ದಿನ ಶುಭ ಮುಹೂರ್ತದಲ್ಲಿ ವಿಷ್ಣುವರ್ಧನ ಮತ್ತು ಶ್ರೀನಿಧಿ ಇವರ ಶುಭ ವಿವಾಹ ನಡೆಯಲಿದೆ. ಲಕ್ಷ್ಮೀಕುಮಾರ ಮತ್ತು ವತ್ಸಲ ದಂಪತಿಗಳ ಸುಪುತ್ರಿಯದ್ದು. ಆ ಉದ್ದೇಶದಿಂದ ಇವತ್ತಿನ ಸ್ನೇಹಕೂಟಕ್ಕೆ ಬಂದಿರುವಂತಹ ಎಲ್ಲ ಬಂಧುಗಳಿಗೂ ಕೂಡ ನಮ್ಮ ಕಲ್ಯಾಣಿ ಕಲಾ ಕೇಂದ್ರ ಹಾಗೂ ಲಕ್ಷ್ಮೀಕುಮಾರ್ ದಂಪತಿಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ, ಶುಭ ಸಂಜೆ. ಈವರೆಗೆ ನಮ್ಮ ಕಲ್ಯಾಣಿ ಕಲಾ ಕೇಂದ್ರದ ಪುಟಾಣಿ ಕಲಾವಿದರು ಎಲ್ಲ 4ನೇ ಕ್ಲಾಸು 5ನೇ ಕ್ಲಾಸಿನ ಮಕ್ಕಳು ಪೂರ್ವರಂಗದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈಗಿನ ಕಾಲಮಿತಿಯ ಯಕ್ಷಗಾನ ಪ್ರಾರಂಭವಾದ ನಂತರ ಹಿಂದೆ ನಮಗೆ ಸಿಗುತ್ತಿದ್ದ ಪೂರ್ವರಂಗದ ನಾಟ್ಯಗಳೆಲ್ಲ ಕಣ್ಮರೆಯಾಗುವಂಥ ಸಂದರ್ಭದಲ್ಲಿ ನಮ್ಮ ಕಲ್ಯಾಣಿ ಕಲಾ ಕೇಂದ್ರದ ಉದ್ದೇಶ ಅದನ್ನು ಮತ್ತೆ ಮಕ್ಕಳಿಗೆ ಕಲಿಸಬೇಕು, ಅವಕಾಶ ಸಿಕ್ಕಾಗ ಮಾಡಲಿಕ್ಕೆ ಅವರು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ತಯಾರಿ ಮಾಡಿದ್ದೇವೆ. ಈ ಪೂರ್ವರಂಗದ ಮಕ್ಕಳೆಲ್ಲ ಇವತ್ತು ಪ್ರಥಮ ಬಾರಿಗೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದವನ್ನು ಪಡೆದಿದ್ದಾರೆ. ಇನ್ನೊಂದು ನನಗೆ ಬಹಳ ಸಂತಸದ ಸಂಗತಿ ಅಂದರೆ, ಕಲ್ಯಾಣಿ ಕಲಾ ಕೇಂದ್ರ ಅಂತಂದರೆ ನನ್ನ ತಾಯಿಯವರ ಹೆಸರು. ನನ್ನ ತಾಯಿಯವರು ಮತ್ತು ಇವತ್ತು ಏನು ನಮ್ಮ ಮುಖ್ಯಸ್ಥರು ಲಕ್ಷ್ಮೀಕುಮಾರ ಮತ್ತು ವತ್ಸಲ ಇದ್ದಾರಲ್ಲ, ಲಕ್ಷ್ಮೀಕುಮಾರ್ ಅವರ ತಾಯಿಯವರು ಲಕ್ಷ್ಮಕ್ಕ, ಹಾಗೆ ನಮ್ಮ ಶಾರದಕ್ಕ, ಹೀಗೆಲ್ಲ ನಮ್ಮ ಅಜ್ಜಿಯ ಕಡೆಯಿಂದ ನಮ್ಮ ಬಾಂಧವರೇ. ನಮ್ಮ ತಾಯಿಯವರ ಹೆಸರಲ್ಲಿ ಪ್ರಾರಂಭ ಮಾಡಿದಂತಹ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಯಿಯ ಮಡಿಲಲ್ಲೇ ಪ್ರೆಸೆಂಟ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಅದು ಬಹಳ ಸಂತೋಷ. ಯಾಕಂದರೆ ನಮ್ಮ ತಾಯಿಯವರ ಆತ್ಮೀಯ ಬಂಧುಗಳಾದಂತಹ ಲಕ್ಷ್ಮಕ್ಕನ ಮಕ್ಕಳು ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಮ್ಮ ಎಲ್ಲ ಪುಟಾಣಿ ಕಲಾವಿದರು ಮತ್ತು ಕಲಾಕೇಂದ್ರದ ಪರವಾಗಿ ವಂದನೆ ಸಲ್ಲಿಸುತ್ತಾ, ಇವತ್ತು ನಾವು ಪ್ರಸ್ತುತಪಡಿಸುವಂತಹ ಪ್ರಸಂಗ ನೀವು ಈಗಾಗಲೇ ತಿಳಿದಿರುವಂತೆ ಜಾಂಬವತಿ ಕಲ್ಯಾಣ, ತೆಂಕುತಿಟ್ಟನ ಯಕ್ಷಗಾನ ಪ್ರದರ್ಶನ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ದೇವಿ ಪ್ರಕಾಶ್ ರಾವ್ ಕಟೀಲು ಇವರು ಬಂದಿದ್ದಾರೆ. ಮದ್ದಲೆ ವಾದಕರಾಗಿ ಶ್ರೀ ಉದಯ ಪಾಟ್ಕರ್, ಚೆಂಡೆಯಲ್ಲಿ ಶ್ರೀ ರಂಜಿತ್ ಪಾಟ್ಕರ್ ಮತ್ತು ನಮ್ಮ ಬಂಧುಗಳೇ ಆಗಿರುವಂತಹ ನಮ್ಮ ಲಕ್ಷ್ಮೀಕುಮಾರ್ ಅವರ ಬಂಧುವೇ ಆಗಿರುವಂತಹ ಸತ್ಯನಾರಾಯಣ ಬಲ್ಲಕ್ಕುರಾಯ ಇವರು ಸಾಥ್ ನೀಡಲಿದ್ದಾರೆ. ಈಗಾಗಲೇ ನೀವು ನೋಡಿದ್ದೀರಿ, ಸೂತ್ರಧಾರರ ಪಾತ್ರದಲ್ಲಿ ತೃಷಾಯನ್ 5ನೇ ತರಗತಿ, ಆಮೇಲೆ ಇನ್ನೊಬ್ಬರು ಚಾರ್ವಿ 2ನೇ ತರಗತಿಯ ಪುಟಾಣಿ, ಇನ್ನೊಬ್ಬಳು ಐಶಾನಿ 4ನೇ ತರಗತಿಯ ಪುಟಾಣಿ ಅಭಿನಯವನ್ನು ನೀಡಿದ್ದಾರೆ. ಅವರಿಗೆ ಉತ್ತಮ ಭವಿಷ್ಯವನ್ನು ಹಾರೈಸುತ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ಬಾಲಗೋಪಾಲನಾಗಿ ಭವಿಷ್ PS 5ನೇ ತರಗತಿ ಮತ್ತು ಅದಿತಿ ಭಟ್ 5ನೇ ತರಗತಿ ಅಭಿನಯಿಸಿದ್ದಾರೆ. ಪೀಠಿಕಾ ಶ್ರೀವೇಷದಲ್ಲಿ ಕುಮಾರಿ ಇಂಚರ R 6ನೇ ತರಗತಿ, ಭೂಮಿ P 7ನೇ ತರಗತಿ, ಕನಿಷ್ಕ 6ನೇ ತರಗತಿ. ಇನ್ನೊಂದು ಬಹುಶಃ ನೀವು ಗಮನಿಸಿದ್ದೀರೋ ಇಲ್ವಾ, ಇನ್ನೊಬ್ಬ ಹುಡುಗ ಶ್ರೀಹರಿ, ಅವನು ಶ್ರೀವೇಷದಲ್ಲಿದ್ದ. ಬಹುಶಃ ನೀವು ಗುರುತಿಸಲಿಕ್ಕೆ ಕಷ್ಟ ಆಗಿರ್ಬೋದು ಅನಿಸುತ್ತೆ. ಶ್ರೀವೇಷವನ್ನು ಅದ್ಭುತವಾಗಿ ಅಭಿನಯಿಸಿದ್ದಾನೆ. ಮುಂದೆ ಅವನು ನಮ್ಮ ಪ್ರಸಂಗದಲ್ಲಿ ಜಾಂಬವತಿಯಾಗಿ ಕಾಣಿಸಿಕೊಳ್ಳಲಿದ್ದಾನೆ. ಇನ್ನು ಪಾತ್ರವರ್ಗದಲ್ಲಿ ಪ್ರಸೇನನಾಗಿ ಪ್ರಶುಭ್ 8ನೇ ತರಗತಿ, ಪ್ರಸೇನನ ಗೆಳೆಯ ಸೃಜನ್ 6ನೇ ತರಗತಿ, ಇನ್ನೊಬ್ಬ ಗೆಳೆಯ ಅನಂತ 7ನೇ ತರಗತಿ. ಸಿಂಹದ ಪಾತ್ರವನ್ನು ಸುಮುಖ 7ನೇ ತರಗತಿ. ಜಾಂಬವಂತನಾಗಿ ನಿತಿನ್ ಶೆಟ್ಟಿ ಅನ್ನೋರು ಅಭಿನಯಿಸ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಇದನ್ನು ಯಾಕೆ ಹೇಳ್ತೇನೆ ಅಂತಂದರೆ, ಯಕ್ಷಗಾನದಲ್ಲಿ ಈಗ ಎಲ್ಲ ಕಲಾವಿದರು, ಎಲ್ಲ ಸಾಫ್ಟ್ವೇರ್ ವಿಭಾಗದವರೆಲ್ಲರೂ ಯಕ್ಷಗಾನದಲ್ಲಿ ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ. ಅದು ಹೆಮ್ಮೆಯ ಸಂಗತಿ. ಬಲರಾಮನಾಗಿ ಕೂಡ ಭಾಗವಹಿಸುವ ನಾಗೇಂದ್ರ ಪೈ ಇಂಜಿನಿಯರಿಂಗ್ ವಿದ್ಯಾರ್ಥಿ, 3rd ಇಯರ್ ಓದ್ತಾ ಇದ್ದಾನೆ. ಇನ್ನು ಕೃಷ್ಣನಾಗಿ ಕುಮಾರಿ ಆದ್ಯತಾ ಭಟ್, ಇವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಇವಳು ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ವಹಿಸುವುದರ ಜೊತೆಗೆ ನಮ್ಮ ಕಲಾ ಕೇಂದ್ರದ ಗುರುವಾಗಿದ್ದಾಳೆ. ತೆಂಕು ಮತ್ತು ಬಡಗುತಿಟ್ಟಿನ 2 ನಾಟ್ಯಗಳನ್ನು ಕಲಿತು ಗುರುಗಳಾಗಿ ತರಗತಿಗಳನ್ನು ನಡೆಸ್ತಾ ಇದ್ದಾಳೆ. ಇತ್ತೀಚೆಗೆ ನಮ್ಮ ಶಿರ್ವದಲ್ಲಿ ಯಕ್ಷಗಾನವನ್ನು ಸಂಯೋಜನೆ ಮಾಡಿರುವಂತಹ ಆತ್ಮೀಯರು ಬಂದಿದ್ದಾರೆ. ಯಕ್ಷಗಾನದಲ್ಲಿ ಕಳೆದ ವರ್ಷ ನಾವು ಶಿರ್ವದಲ್ಲಿ ಕೂಡ ಮಕ್ಕಳ ತಂಡವನ್ನು ಸಿದ್ಧಪಡಿಸಿದ್ವಿ. ಯಕ್ಷ ಶಿಕ್ಷಣ ಟ್ರಸ್ಟ್. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಉಡುಪಿ ಜಿಲ್ಲೆಯಲ್ಲಿ ಎಲ್ಲ MLA ಸೇರಿ ಕಲಾರಂಗದ ಆಶ್ರಯದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಮಾಡಿ 94 ಶಾಲೆಗಳಲ್ಲಿ ಯಕ್ಷಗಾನವನ್ನು ಹೇಳಿಕೊಡ್ತಾ ಇದ್ದಾರೆ. ಹೈಸ್ಕೂಲಲ್ಲಿ ನಿರಂತರವಾಗಿ ನಡೀತಾ ಇದೆ. ಈಗ ಶಿರ್ವದಲ್ಲಿ ಮುಗಿಯಿತು, ನಾಳೆಯಿಂದ ಕಾಪಲ್ಲಿ ಪ್ರಾರಂಭ ಆಗ್ತಾ ಇದೆ. ಆಮೇಲೆ ಕುಂದಾಪುರ, ಬೈಂದೂರುವರೆಗೆ ಇಡೀ ಜಿಲ್ಲೆಯಾದ್ಯಂತ ಇದೇ ರೀತಿಯ ಪ್ರೋತ್ಸಾಹ ಎಲ್ಲ ಕಡೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಜಾಂಬವತಿಯಾಗಿ ಮತ್ತೆ ಶ್ರೀಹರಿ ಕಾಣಿಸಿಕೊಳ್ಳುತ್ತಿದ್ದಾನೆ. ನಮಗೆ ಸುಂದರವಾಗಿ ವೇಷಭೂಷಣವನ್ನು ಒದಗಿಸಿದವರು ಕಲಾವಿಶ್ವ ಮಾರ್ಪಳ್ಳಿ,
ಮುಖ್ಯಸ್ಥರಾದ ಶ್ರೀ ಜಯಕರ ಬೈಲೂರು ಮತ್ತು ಸಂಗಡಿಗರು, ನಮ್ಮೆಲ್ಲರ ಪರವಾಗಿ ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಮಕ್ಕಳು ಅಭಿನಯಿಸುವಂತಹ ಈ ಕಲೆಗೆ ನನಗೆ ಆ ಮಕ್ಕಳಿಗೆ ಮೊದಲೇ ಹೇಳಿದ್ದೇನೆ, ಇವತ್ತು ಬರುವ ಪ್ರೇಕ್ಷಕರೆಲ್ಲರೂ ಕಲಾವಿದರೆ. ಯಾಕಂದರೆ ನಾನು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸಾಮಾನ್ಯ ರೈಲಲ್ಲಿ ಬರುವಂತಹ ನಮ್ಮ ತಲಪಾಟಿ ದಾಟಿದರೆ ಮಂಜೇಶ್ವರ, ಉಪ್ಪಳ, ಬಾಯಾರು ಆ ಕಡೆ ಎಲ್ಲರೂ ಕೂಡ ಒಂದು ಮನೆಯಿಂದ ಒಂದು ಕಲಾವಿದರು ಇದ್ದೇ ಇರ್ತಾರೆ. ಹಾಗಾಗಿ ಇಲ್ಲಿ ಇವತ್ತಿರುವಂತಹ ಪ್ರೇಕ್ಷಕರು ಎಲ್ಲ ಯಕ್ಷಗಾನ ಕಲಾವಿದರೇ ಆಗಿರುತ್ತಾರೆ. ಭಾಗವತರು ಇರ್ತಾರೆ, ಹಿಮ್ಮೇಳದವರು ಇರ್ತಾರೆ, ಅರ್ಥಧಾರಿಗಳಿರ್ತಾರೆ. ಹಾಗಾಗಿ ಮಕ್ಕಳೇ, ನಿಮಗೆ ಪರಿಪೂರ್ಣ ಆಶೀರ್ವಾದ ಅವರ ಕಡೆಯಿಂದ ಸಿಗುವಂತಾಗಬೇಕು. ನೀವು ಅವರ ಮಡಿಲಲ್ಲಿ ಅಭಿನಯಿಸಿ ಆಶೀರ್ವಾದ ಪಡೆ ಅಂತ ಹೇಳಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನಮ್ಮ ಕಲಾವಿದರಿಗೆ ಇರಲಿ ಅಂತ ಹಾರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಹೇಳಿಕೊಂಡು ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತ.
ಮುದದಿಂದ ನಿನ್ನ ಪರಬ್ರಹ್ಮ ರೂಪ ಮುದದಿಂದ ನಿನ್ನ ತೋಂಗತೋ ದಿನದ ನಿಯತಿ ವಿಘ್ನದ್ವಾಂತ ನಿವಾರಣೆ ಗದರಣಿ ವಿಘ್ನಾಟವಿ ಹವ್ಯವಾಟ ವಿಘ್ನವ್ಯಾಳ ಕುಲ ಪ್ರಮತ್ತ ಗರುಡೋ ವಿಘ್ನೇಪ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಭವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನವ್ಯಾಘ್ರ ಘನ ಪ್ರಚಂಡ ಭವನೋ ವಿಘ್ನೇಶ್ವರ ಪಾಹಿ ಮಾಯ ವಿಘ್ನೇಶ್ವರ ಪಾಹಿ ಮಾಯ ಗಜಮುಖದವಗೆ ಗಣಪಗೆ ಎಲ್ವ ತ್ರಿಜಗ ವಂದಿತ ನೀಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆಬವಾಗೆ ಕುರಗಭೂಷಣನ ಸುಕುಮಾರ ಗಜಾವದನನ ಚರಣ ಕಮಲಗಿ ಆರತಿ ಎತ್ತಿರೆ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ
ನೆನೆಯಿರೋ ಜನರೆಲ್ಲ ಗುಣಯುತನ ಕಲಮುಸ್ತಿ ಮದಪುರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರನ ಪವನ ಚರಿತ ಪುಣ್ಯೋದಯನ ಪವನ ಚರಿತ ಪುಣ್ಯೋದಯನ ಭವಜ ವಿಷಯಕ್ಕೆ ಸಿಲುಕದನ ಕೋವಿದಿ ಗಿರಿಜಯವರ ಸುತನ ಕೋವಿದಿ ಗಿರಿಜಯವರ ಸುತನ ಚಂದ್ರಗೆ ಶಾಪವ ಕೊಟ್ಟವನ ಆ ಚಂದ್ರಗೆ ಶಾಪವ ಕೊಟ್ಟವನ ಚಂದ್ರಗೆ ಶಾಪವ ಕೊಟ್ಟವನ ಚಂದಂದಿದೊಪ್ಪುವ ಗಜಮುಖನ ಚಂದಂದಿದೊಪ್ಪುವ ಗಜಮುಖನ ಚಂದನ ಕುಂಕುಮ ಲೇಪಿತನ ಇಂದ್ರಾದಿ ಬಕುತರ ಪೊರೆವವನ ಇಂದ್ರಾದಿ ಬಕುತರ ಪೊರೆವವನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಭರಿತ ಸಿದ್ಧಿಯ ನೀವ ಭಯಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ಸೋಂದಿಂದ ನಕದಿನ ದಿನದಿದ್ದಿತ್ತಿ
தாம் தீன் தாம் தீன் திந்தத்தை தோம் தில்லத்தை தாதீன் தின்னத்தை தாதை தின்னத்தை தாதை தின்னத்தை தாதை தின்னத்தை தாதோம் தின்னத்தை தாதை தின்னத்தை ಕರೆಯ ಬಲ್ತವರು ಕರೆಯ ಬಲ್ದವರು ಯಾರೇ ಕೃಷ್ಣನ ಕರೆಯ ಬಲ್ದವರು ಯಾರೇ ಕೃಷ್ಣನ ಕರೆಯ ಬಲ್ದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಬಾರಿಯಲ್ಲಿ ಕರೆಯ ಬಲ್ಲವರು ಈ ಬಾರಿಯಲ್ಲಿ ಕರೆಯ ಬಲ್ಲವರು ಯಾರೇ ರಂಗನ
ವೇಣು ವಿನೋದನ ಗಾನ ಪ್ರಿಯನ ಜಾನೆಯಾರ ರಸನ ಕರೆಯ ಬಂದವರು ಜಾನೆಯಾರ ರಸನ ಕರೆಯ ಬಂದವರು ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯುಡೋ ಅಂಬಿಕಾ ಸೂತ ವಿಘ್ನರಾಜನ ಬಿರಿದು ಸಂಸ್ತುತಿಸಿಯೇ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದೋಗೆ ಬಡಬಡದ ವರ್ಣಿಪಿನಿ ಕಥಾಮೃತವ
ಸತ್ರಾಜಿತನು ಈ ವೃಂದಾವನದ ಅರಸನಾಗಿದ್ದಾನೆ. ಅಣ್ಣನ ಪ್ರಜಾಪಾಲನೆಯ ಕಾರ್ಯದಲ್ಲಿ ಸಹಕರಿಸುವ ಅವಕಾಶ ಈ ಪ್ರಸೀನನಿಗೆ ದೊರೆತದ್ದೇ ನನ್ನ ಭಾಗ್ಯವೇ ಸರಿ. ನಮ್ಮಣ್ಣ ಪ್ರಜೆಗಳನ್ನು ಪ್ರೀತಿಯಿಂದ ಮಕ್ಕಳಂತೆ ಕಾಣುತ್ತಾ ಇದ್ದಾನೆ. ಪ್ರಜೆಗಳು ಕೂಡ ನಾಳ ದೊರೆಯನ್ನು ಗೌರವದಿಂದ ಕಾಣುತ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲದೆ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ. ಇದಕ್ಕೆಲ್ಲ ಕಾರಣ ನಾವು ದಿನನಿತ್ಯ ಪೂಜಿಸುವ ಸೂರ್ಯದೇವನಿಂದ ನಮ್ಮಣ್ಣನಿಗನುಗ್ರಹವಾದಂತಹ ಶಮಂತಕ ಮಣಿ ಎಂಬ ದಿವ್ಯ ಮಣಿಯೇ ಆಗಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮದೇ ಆಡಳಿತಕ್ಕೆ ಒಳಪಟ್ಟಂತಹ ವನ ಪ್ರದೇಶದಲ್ಲಿ ಕಾಡಾಮೃಗಗಳ ಹಾವಳಿ ಹೆಚ್ಚಾಗಿದೆ ಅಂತೆ. ಈ ವಿಚಾರವಾಗಿ ವನಪಾಲಕರು ಅಣ್ಣನಲ್ಲಿ ದೂರನ್ನು ಎತ್ತಿದ್ದಾರೆ. ಹಾಗಾಗಿ ವನರಕ್ಷಣೆಯ ಸಲುವಾಗಿ ಕಾಡ ಮೃಗಗಳನ್ನು ಮತ್ತೆ ಕಾಡಿಗಟ್ಟಲು ಅಣ್ಣ ಬೇಟೆಗಾಗಿ ಹೊರಟು ನಿಂತಿದ್ದ. ವಿಷಯವನ್ನು ತಿಳಿದಂತಹ ನಾನು ಅಣ್ಣನ ಮನವೊಲಿಸಿ ಬೇಟೆಗೆ ನಾನೇ ಹೋಗುತ್ತೇನೆ ಎಂದು ಅಣ್ಣನಲ್ಲಿ ಒಪ್ಪಿಗೆಯನ್ನು ಪಡೆದು ಬಂದಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ ಗೆಳೆಯ? ಬಿಡಿ ಬಿಡಿ ಚಿಂತೆ ನೀವು ಪರಿಹರಿಸುವುದು ನಾಡದೊರೆಯ ಕರ್ತವ್ಯವಾಗಿದೆ. ಈ ಕಾರಣದಿಂದ ಇನ್ನ ಅಣ್ಣನ ಪರವಾಗಿ ಹೊರಟ ನೀನು ನಮ್ಮನ್ನು ಕರೆದುದು ಹರುಷ ಉಂಟು ಮಾಡಿದೆ. ಹೌದು, ಮೃಗಬೇಟೆ ನಮಗೂ ಇಷ್ಟ, ಖಂಡಿತವಾಗಿಯೂ ಬರುತ್ತೇವೆ. ಅರಸುಕುಮಾರರಾದ ನಿಮಗೆ ಮೃಗಬೇಟೆ, ವನವಿಹಾರ, ಆಡಳಿತವನ್ನು ಭಾಗವೇ ಆಗಿದೆ. ಕಾಡಿನ ಜನರ ರಕ್ಷಣೆಗಾಗಿ ಹೊರಟು ನಿಂತಾಗ ಗೆಳೆಯರಾದ ನಾವು ನಿನ್ನೊಂದಿಗೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯವೇ ಹೌದು. ಅಲ್ಲದೆ ಮೃಗಬೇಟೆಗೆ ಹೋಗದೆ ಬಹಳ ದಿನಗಳಾದವು. ಈ ನೆಪದಲ್ಲಾದರೂ ಒಮ್ಮೆ ವನವಿಹಾರ ಮಾಡಿ ಅಲ್ಲಿನ ಜನರ ಯೋಗಕ್ಷೇಮ ವಿಚಾರಿಸಿ ಬಂದಂತೆಯೂ ಆಗುತ್ತದೆ. ಸರಿಯಾದ ಮಾತುಗಳನ್ನೇ ಆಡಿದ್ದೀರಿ. ಬೇಟೆಗಾಗಿ ಬೇಕಾದ ಸಕಲ ಸಿದ್ಧತೆಗಳನ್ನು ಬೇಟೆಗಾರರ ಪಡೆಯೊಂದಿಗೆ ಅಣ್ಣ ಈಗಾಗಲೇ ಒದಗಿಸಿದ್ದಾನೆ. ಜೊತೆಗೆ ರಕ್ಷಣೆಯ ಸಲುವಾಗಿ ಅಣ್ಣ ನೀಡಿದಂತಹ ಶಮಂತಕ ಮಣಿಯನ್ನು ಕೊರಳಲ್ಲಿ ಧರಿಸಿದ್ದೇನೆ. ತಡ ಮಾಡುವುದು ಬೇಡ, ಈಗಲೇ ಪ್ರಯಾಣ ಮಾಡೋಣ.
ಸ್ವಸಾಮರ್ಥ್ಯದಿಂದ ವನರಾಜನಾದ ನಾನು ಹ, ಲೋಕರೂಢಿಯ ಮಾತಿಗೆ ಕಾರಣನಾದೆ. ಹ. ಸ್ವಯಂಮೇವ ಮೃಗೇಂದ್ರದ ಇದು ನನ್ನಿಂದ ಹುಟ್ಟಿಕೊಂಡ ಮಾತು. ಹ, ಎಂದಿನಂತೆ ಹಸಿವೆಯ ಕಾಲಕ್ಕೆ ಗುಹೆಯಿಂದ ಹೊರಟು ಬಂದಿದ್ದೇನೆ. ಹ. ಅದೇನು ಏನ್? ಅದೇನು ಸದ್ದು? ಹ. ಓಹೋ, ಯಾರೋ ವನಜನವನ ಪ್ರವೇಶಿಸಿದಂತಿದೆ. ಹ. ಮನುಜ ವಾಸನೆಯ ಜಾಡ ಹಿಡಿದು ಅತ್ತ ಕಡೆಗೆ ಸಾಗುತ್ತೇನೆ. ನಿಮ್ಮ ಸಾಹಸಕ್ಕೆ ಮೆಚ್ಚಿದೆ. ಆದರೆ ವನರಾಜನಾದ ನನ್ನ ಗಮನಕ್ಕೆ ಬಾರದಂತೆ ಬೇಟೆಯಾಡುತ್ತಾ ಇದ್ದೀರಲ್ಲ, ಹೇಳುತ್ತಾ ಇದ್ದೇನೆ, ನನ್ನ ದಾರಿಗೆ ತೊಂದರೆ ಕೊಡದೆ ನಡೆಯಲಿಲ್ಲ. ಇಲ್ಲವಾದರೆ ನನ್ನ ಹಸಿವಿಗೆ ನೀವು ಕಾರಣರಾಗಿರಿ. ಜಾಗ್ರತೆ. ಎಲ್ಲ
ಕ್ರೂರ ಪ್ರಾಣಿ ಯಾರಲ್ಲ? ಕಾಡಿನ ಪ್ರಾಣಿಗಳು ನೀಡುತ್ತಿರುವ ಉಪಟಳಗಳನ್ನು ತಡೆಯಲು ಬಂದವರೇ ನಾವು. ನೀನು ವನರಾಜ ಎಂದು ಹೇಳುತ್ತಿರುವೆಯಲ್ಲ, ಈಗಲೇ ಎಲ್ಲ ಪ್ರಾಣಿಗಳನ್ನು ಕರೆದುಕೊಂಡು ಹಿಂದಕ್ಕೆ ತೆರಳು. ಇಲ್ಲವಾದರೆ ನಾವೇ ಬೇಟೆ ಮಾಡಿ ಓಡಿಸಬೇಕಾಗುತ್ತದೆ. ಎಲ್ಲ ನರಪುರರೇ, ನಿಮ್ಮನ್ನು ಕೊಂದೇ ಸಾರುತ್ತೇನೆ.
ಮರವನ್ನ ಏರಿ ಹೆಜ್ಜೆಯನ್ನ ಸವಿಯುತ್ತಿರುವಂತಹ ಸಂದರ್ಭ ಒಮ್ಮೆಂದೊಮ್ಮೆಲೆ ನಿನ್ನ ಆರ್ಭಟ. ಕೆಳಗೆ ನೋಡಿದ್ರೆ ನಾಡಿನಿಂದ ಬಂದ ಓರ್ವ ಮಾನವ ಆತನನ್ನ ಹಿಡಿದು ಬಡಿದು ಆತನ ಉದರವನ್ನ ಬಗೆದೆಯ, ರಕ್ತವನ್ನ ಕುಡಿದೆಯ, ಮಾಂಸವನ್ನ ಬೆದ್ದೆಯ, ಆತನಲ್ಲಿರುವ ಮಣಿಯನ್ನ ವಶಪಡಿಸಿಕೊಂಡೆಯ. ಆ ಮಣಿ ನನ್ನನ್ನು ಆಕರ್ಷಿಸಿದೆ, ಆ ಮಣಿಯನ್ನ ನನಗೆ ಕೊಡು. ಏನು ಈ ಮಣಿಯನ್ನು ಎಲ್ಲಿಂದ ನಾವು ಹೆಕ್ಕಿಕೊಂಡ ಮಣಿಯಲ್ಲ, ಮತ್ತೆ ನನ್ನ ಸಾಮರ್ಥ್ಯದಿಂದ ಗೆದ್ದ ಮಣಿ. ನಿನಗೆ ಆ ಸಾಮರ್ಥ್ಯವಿದ್ದರೆ ನನ್ನನ್ನು ಗೆದ್ದು ಈ ಮಣಿಯನ್ನು ಪಡೆದುಕೋ, ನೋಡೋಣ. ಬಾ ಮುಂದೆ. ಮಣಿ ಇದು. ಆಹಾ, ಈ ಮಣಿಯನ್ನ ನನ್ನ ಮಗನಾದ ಪ್ರವೀರನ ತೊಟ್ಟಿಲಿಗೆ ಕೊಡ್ತೇನಂತೆ ಆಟಿಕೆಯಾಗಿ. ಆಹಾ, ಇನ್ನು ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಗುಹೆ ಹತ್ತದಲ್ಲಿ ಬಿಡ್ತೇನೆ. ಇರುವಂತಹ ಸ್ಥಳ ಈ ದ್ವಾರಕಾವತಿಗೆ ಯಾರೆಂದುಕೊಂಡಿದ್ದೀರಿ? ಬಲಭದ್ರ ಅಂತ ಕೇಳಿದ್ದೇವೆ. ನಾವೇ ಸರಿ, ನಾವೇ ಸರಿ. ಓನಗ ಬಿತ್ತ ಕಾರ್ಯ ಅನೇಕ ವಿಧೆ ಲಾಲಿಸಬೇಕು. ಇತ್ತ ದ್ವಾರಕಾವತಿಯೋಳು
ಶಾಪವಾಕ್ಯ ಅಂಟಿದ್ದರೂ ನಾನು ನನ್ನ ತಮ್ಮ ಕೃಷ್ಣ ಆ ಶಾಪವಾಕ್ಯವನ್ನು ಹೋಗಲಾಡಿಸಲೆಂದು ಅನೇಕ ದ್ವಾರಗಳನ್ನುಳ್ಳ ಈ ದ್ವಾರಕೆಯನ್ನು ಕಟ್ಟಿ ಯಾದವರನ್ನೆಲ್ಲ ಒಗ್ಗೂಡಿಸಿ ನಾರಾಯಣಿ ಸೇನೆಯನ್ನು ಕಟ್ಟಿ ರಾಜ್ಯಭಾರ ನಡೆಸುತ್ತಿದ್ದೇವೆ. ಹಿಂದೆ ಇರುವರು ರಾಮರು ಬಂದು ಹೋಗಿದ್ದಾರೆ. ಮಾತ್ರ ಈ ದ್ವಾಪರ ಯುಗದ ಬಲರಾಮನಾಗಿ ನಾನು ಮೆರೆಯುತ್ತಿದ್ದ ಸಂದರ್ಭ ಸುರಮುನಿಗಳಾದ ನಾರದರು ಬಂದು ಹೇಳಿದ್ದು ಕೇಳಿ ರೋಷ ಉಕ್ಕಿ ಬರುತ್ತಾ ಇದೆ. ನಮ್ಮವನೇ ಆದ ಸತ್ರಾಜಿತನಿಗೆ ಸೂರ್ಯ ದೇವನಿಂದ ಅನುಗ್ರಹವಾದ ಶಮಂತಕ ಮಣಿಯನ್ನು ನನ್ನ ತಮ್ಮ ಕೃಷ್ಣ ಹೋಗಿ ಬೇಡಿದನಂತೆ. ಕೊಡಲು ಒಪ್ಪದಿದ್ದಾಗ ಆತನ ತಮ್ಮ ಪ್ರಸೇನ ಆ ಶಮಂತಕ ಮಣಿಯನ್ನು ಧರಿಸಿ ಮೃಗ ಬೇಟೆಗೆಂದು ತೆರಳಿದ್ದ ಸಂದರ್ಭ ಆತನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿದ್ದಾನಂತೆ. ಛೇ, ನನ್ನ ತಮ್ಮನಿಂದಲೇ ನಮ್ಮ ಕುಲದ ಕೀರ್ತಿ ಹಾಳಾಗುವಂತಾಯಿತೆ. ಬರಲಿ ಕೃಷ್ಣ, ದ್ವಾರಕೆಯ ಅಧಿಕಾರಿಯಾಗಿ ಆತನನ್ನು ಸರಿಯಾಗಿ ವಿಚಾರಿಸಿ ತಕ್ಕ ಶಿಕ್ಷೆಯನ್ನೇ ಕೊಡುತ್ತೇನೆ. ಎಲ್ಲಿದ್ದಾರೆ ಕೃಷ್ಣ? ಗೋವಿಂದನೋ ಇಷ್ಟು ಹೊತ್ತಿಗಾಗಲೇ ಅಣ್ಣನ ಸಭಾ ಪ್ರವೇಶ ಮಾಡಬೇಕಾಗಿತ್ತು ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದೆ. ಅಣ್ಣ ಕೋಪಿಸಿಕೊಂಡಾನು ಎಂದು ಭಾವಿಸಿದ್ದೆ. ಆದರೆ ಇಲ್ಲಿ ಬಂದು ನೋಡಿದರೆ ನನ್ನ ಊಹೆ ಸರಿಯಾಗಿದೆ. ಅಣ್ಣ ಸಿಟ್ಟಿನಲ್ಲಿ ಇರುವ ಹಾಗೆ ಕಾಣುತ್ತಾ ಇದೆ. ಇನ್ನು ತಡ ಮಾಡದೆ ಹೋಗಿ ವಂದಿಸಿಕೊಳ್ಳುತ್ತಾನೆ. ಛೇ, ಹೋಗಾಚೆ.
ಇವನಿಗೇನಾಯ್ತು? ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ? ದೇವರನ್ನು ಕಾಣುವುದಕ್ಕೆ ದೇವಸ್ಥಾನಕ್ಕೆ ಹೋದರೆ ದೇಗುಲವೇ ಕಳಚಿ ತಲೆ ಮೇಲೆ ಬಿದ್ದಂತಾಯಿತಲ್ಲ. ನನ್ನ ಅಣ್ಣ ಈ ರೀತಿಯಾಗಿ ಎಂದು ವರ್ತಿಸಿದವನಲ್ಲ. ಯಾವಾಗಲೂ ಸಭಾ ಪ್ರವೇಶ ಮಾಡಿದ ಕೂಡಲೇ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದಂತಹ ನನ್ನ ಅಣ್ಣ ಇಂದು ಸಿಟ್ಟಿನಲ್ಲಿ ಕುಣಿದಾಡ್ತಾ ಇದ್ದಾನೆ. ಈಗ ನಾನು ಏನು ಮಾಡುವುದು? ಒಂದು ಪೆಟ್ಟು ತಿಂದರು ಅಣ್ಣನ ಪೆಟ್ಟಲ್ಲವೇ? ಹೋಗಿ ಅವನಲ್ಲೇ ಕೇಳುತ್ತೇನೆ, ಅಣ್ಣ ಕೃಷ್ಣ, ಅಣ್ಣ ನನ್ನನ್ನು ಒಂದೇ ಸಮನೆ ಈ ರೀತಿಯಾಗಿ ಬೈತಾ ಇದ್ದೀಯಲ್ಲ, ನಾನು ಮಾಡಿದ ಅಪರಾಧವಾದರೂ ಏನಣ್ಣ? ಯಾಕಣ್ಣ ಸಿಟ್ಟು? ಏನು ಗೊತ್ತಿಲ್ವಾ? ಯಾಕೆ ಊರಲ್ಲಿಲ್ಲು ನಿಲ್ಲಲ್ಲಿ. ಈಗ ನಾನು ನಿನ್ನ ಅಣ್ಣನಾಗಿ ಅಲ್ಲ, ಮತ್ತೆ? ದ್ವಾರಕೆಯ ಅಧಿಕಾರಿಯಾಗಿ ಮಾತನಾಡುತ್ತಾ ಇದ್ದೇನೆ. ಹ. ಹಾಗಾದರೆ ನೀನಾರು? ನಾನು ನಿನ್ನ ತಮ್ಮ. ನೀನೀಗ ಅಪರಾಧಿ. ಅಣ್ಣ, ಅಪರಾಧ ಮಾಡಿದ್ದರಲ್ಲವೇ ಅಪರಾಧಿ ಆಗುವುದು? ಅಂತಹ ಅಪರಾಧ ನಾನೇನು ಮಾಡಿದ್ದೇನೆ? ಕೃಷ್ಣ, ನಿನಗೆ ಬೃಂದಾವನ ಗೊತ್ತಿದೆಯೋ? ಓಹೋ, ನಮ್ಮ ನೆರೆಯ ರಾಜ್ಯ. ಅಲ್ಲಿ ಅರಸು ಸತ್ರಾಜಿತರ ಪರಿಚಯ ಇದೆಯಾ? ಚೆನ್ನಾಗೇ ಇದೆ. ಅಲ್ಲಿ- ಆತ ನಮ್ಮ ಬಂಧು ಅಲ್ಲವೇ? ಅಲ್ಲಿಗೆ ಹೋಗಿದ್ಯಾ? ಅಣ್ಣ, ಬಂಧು ಅಂದ ಮೇಲೆ ಯೋಗಕ್ಷೇಮ ವಿಚಾರಿಸಲು ಆಗಾಗ ಹೋಗಿ ಬರುತ್ತಾ ಇರುವುದು ಓಹೋ. ಸಹಜ. ಹಾಗೆ ಹೋಗಿದ್ದನೇನು? ಯಾಕಣ್ಣ? ಅಲ್ಲಿ ಹೋಗಿ ಏನು ಕೇಳ್ತೆ? ನಿನಗೆ ನಾನು ತಿನ್ನಲು ಕಡಿಮೆ ಮಾಡಿದ್ದೇನಾ? ತೊಡಲು ಕಡಿಮೆ ಮಾಡಿದ್ದೇನಾ? ಇಲ್ಲ. ಮತ್ತೆ ಅಲ್ಲಿ ಹೋಗಿ ಶಮಂತಕ ಮಣಿಯನ್ನು ಯಾಕೆ ಬೇಡಿದೆ? ಯಾವ ಮಣಿ? ಶಮಂತಕ ಮಣಿ. ಶಮ. ಓಹೋ, ಕೇಳಿದ್ದೆ ಒಮ್ಮೆ. ಹಾ. ಅಣ್ಣ, ಹ್ಮ್. ಅದು ನನಗಾಗಿ ಅಲ್ಲ, ಮತ್ಯಾರಿಗಾಗಿ? ನಮ್ಮ ಅಜ್ಜ ಉಗ್ರಸೇನ ಭೂಪತಿಗಳಿಗಾಗಿ. ಓಹೋ. ಅಂತಹ ಅಮೂಲ್ಯವಾದಂತಹ ರತ್ನ ಮಹಾರಾಜರ ಬಳಿಯಲ್ಲಿರಬೇಕು ಎನ್ನುವ ಕಾರಣಕ್ಕಾಗಿ ಹೋಗಿ ಕೇಳಿದ್ದೆ. ಓಹೋ. ಆದರೆ ಅಣ್ಣ, ಹ್ಮ್. ಆ ಸತ್ರಾಜಿತ ಲೋಭಿ, ಮೂರ್ಖ, ಕೊಡುವುದಿಲ್ಲ ಎಂದ. ಆ ನಂತರ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟೆ. ಆದರೆ ಅದೆಲ್ಲ ಈಗ ಯಾಕೆ? ನೀನು ಇಲ್ಲಿಯವರೆಗೆ ಹೇಳಿರುವುದು ಸತ್ಯವೇ ಇರಬಹುದು. ಹಾ. ಮಾತ್ರ ಮುಂದಿನ ಕಥೆಯನ್ನು ನಾನು ಹೇಳುತ್ತೇನೆ. ಏನದು? ಆತನ ತಮ್ಮ ಪ್ರಸೇನ ಹಾ. ಆ ಶಮಂತಕ ಮಣಿಯನ್ನು ಧರಿಸಿ ಮೃಗಬೇಟೆಗೆ ತೆರಳಿದ್ದಾಗ ಆತನನ್ನು ನೀನು ವಧಿಸಿ ಆ ಮಣಿಯನ್ನು ಅಪಹರಿಸಿದ್ದಿ. ನಾನು ಆ ಶಮಂತಕ ಮಣಿಯನ್ನು ಕೊಡಿಲ್ಲಿ. ಅಣ್ಣ, ಹಾ. ನಾನು ಅರಿಯೆ. ಹರಿ ಪ್ರಸೇನ ಬೋದುದನೋ
ಅಪಹರಿಸಿದ್ದೇನೆ. ಹೌದು. ಯಾರು ಹೇಳಿದ್ದು ನಿನಗಿದು? ಯಾರು ಹೇಳಿದ್ದು? ಏ ಅಧಿಕ ಪ್ರಸಂಗಿ, ನಿನ್ನಲ್ಲಿ ನಾನು ಸ್ಪಷ್ಟನೆ ಕೇಳಿರುವುದು ಹಾ, ಪ್ರಶ್ನೆಗಳನ್ನಲ್ಲ. ಕೊಡುವ ಮಣಿಯನ್ನು. ಅಣ್ಣ, ಹಾ, ನಾನು ಹೇಳುವುದನ್ನು ಕೇಳು. ಪ್ರಸೇನ ಮೃಗ ಬೇಟೆಗೆ ಹೋದಂತಹ ವಿಚಾರ ನಾನು ತಿಳಿದವನಲ್ಲ. ಓಹೋ, ಆತನನ್ನು ನಾನು ಕೊಲ್ಲಲಿಲ್ಲ, ಮಣಿಯನ್ನು ನಾನು ಅಪಹರಿಸಲಿಲ್ಲ. ನಿನ್ನ ತಮ್ಮ ಹೇಗೆ ಎನ್ನುವುದು ನಿನಗೆ ಗೊತ್ತಿಲ್ಲ. ನಾನು ಹಾಗೆಲ್ಲ ಮಾಡ್ತೇನೆ ಅಣ್ಣ? ಜಾರ ಚೋರ, ನಿನ್ನನ್ನು ನಂಬಬೇಕು. ನೀನು ಎಂತವನಂತ ನನಗೆ ಗೊತ್ತಿಲ್ವಾ? ಅಣ್ಣ, ಏನಿದು? ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀಯಾ? ನೀನು ಚೋರನಲ್ವಾ? ಗೋಪಿಕೆಯರ ಮನೆಯಿಂದ ಹಾಲು ಮೊಸರು ಕದ್ದವನು ನೀನೇ ಅಲ್ವೇನೋ? ಅಣ್ಣ, ಹಾ, ಕದ್ದ ಹಾಲು ಮೊಸರು ಬೆಣ್ಣೆಗಳನ್ನು ನನ್ನ ಜೊತೆ ಹಂಚಿಕೊಂಡು ತಿಂದವರು ಯಾರು? ಕದ್ದದ್ದು ನೀನೇ ಅಲ್ವಾ? ಅಣ್ಣ, ಹ್ಮ್. ಯಾಕಾಗಿ ಕದ್ದದ್ದು? ಹ್ಮ್, ಗೋಪಿಕಾ ಸ್ತ್ರೀಯರು ತಾವು ತಯಾರು ಮಾಡುತ್ತಿದ್ದಂತಹ ಹಾಲು ಮೊಸರು ಬೆಣ್ಣೆಯನ್ನು ಮಾರಾಟ ಮಾಡುತ್ತಾ ಇದ್ರು. ತಮ್ಮ ಮನೆಯ ಮಕ್ಕಳಿಗೆ ನೀಡ್ತಾ ಇರಲಿಲ್ಲ. ಇದರಿಂದಾಗಿ ಪೋಷಕಾಂಶದ ಕೊರತೆ ಆಗುತ್ತಾ ಇತ್ತು. ಮುಂದೆ ಕೃಷ್ಣ ಬಲರಾಮರು ಬೆಣ್ಣೆ ಕದಿಯುತ್ತಾರೆ ಎನ್ನುವ ಕಾರಣಕ್ಕೆ ತಮ್ಮ ಮಕ್ಕಳಾದರೂ ತಿನ್ನಲಿ ಎನ್ನುವ ಹಾಗೆ ಬೆಣ್ಣೆ ಮೊಸರುಗಳನ್ನು ತಮ್ಮ ಮಕ್ಕಳಿಗೆ ನೀಡ್ತಾ ಇರ್ಲಿಲ್ವಾ? ಇದರಿಂದ ಓಹೋ. ಒಳ್ಳೆಯದಾಯ್ತಲ್ವಾ ಅಣ್ಣ? ಇರಲಿ. ಹೆಣ್ಣು ಮಕ್ಕಳು ಸ್ನಾನ ಮಾಡುವಾಗ ಅವರ ವಸ್ತ್ರವನ್ನು ಅಪಹರಿಸಿದ್ದವನು ನೀನೇ ಅಲ್ಲವೇ? ನೀನು ನನ್ನ ಜೊತೆಯಲ್ಲಿ ಇದ್ದೀಯಲ್ಲ, ಕದ್ದವನು ನೀನೇ ತಾನೇ? ಯಾಕಾಗಿ ಮಾಡಿರುವುದು? ಹಾ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ತ್ರೀಯರು ಆ ಅವಸ್ಥೆಯಲ್ಲಿ ಸ್ನಾನ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಆ ರೀತಿಯಾಗಿ ಸೀರೆಗಳನ್ನು ಕದಿಯುತ್ತಾ ಇದ್ದದ್ದು. ಓಹೋ, ಮುಂದೆ ಕೃಷ್ಣ ಬಂದು ಸೀರೆ ಕದಿಯುತ್ತಾನೆ ಎನ್ನುವ ಕಾರಣಕ್ಕೆ ಸ್ತ್ರೀಯರು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ನಾನ ಮಾಡುವುದನ್ನು ನಿಲ್ಲಿಸಲಿಲ್ವಾ? ಇದರಿಂದ ಅನುಕೂಲವಾಯಿತಲ್ವಾ ಅಣ್ಣ? ಹಾಗಾಗಿ ಕೃಷ್ಣ ಬಲರಾಮರು ಏನೇ ಮಾಡಿದರೂ ಪ್ರಪಂಚಕ್ಕೆ ಒಂದು ಸಂದೇಶವಿದೆ ಎನ್ನುವುದನ್ನು ನೀನು ಮರೆತಿಲ್ಲ ಎಂದು ಭಾವಿಸುತ್ತೇನೆ. ಇರಲಿ ಕೃಷ್ಣ, ಹಾ. ನೀನು ಹೇಳುವುದರಲ್ಲಿ ಸತ್ಯವಿರಬಹುದು, ಮಾತ್ರ ಈ ಸಂದರ್ಭಕ್ಕೆ ಅದು ಅನುಗುಣವಾಗುವುದಿಲ್ಲ. ಹಾ. ಕೃಷ್ಣ, ಕೇಳುತ್ತಿದ್ದೇನೆ, ಆ ಮಣಿಯನ್ನು ಕೊಡು. ಅಣ್ಣ, ಹಾ, ನಾನು ನಿಜವಾಗಿಯೇ ಹೇಳ್ತಾ ಇದ್ದೇನೆ, ಆ ಮಣಿ ನನ್ನಲ್ಲಿಲ್ಲ. ಈಗ ನಾನು ಏನ್ ಹೇಳಿದ್ರು ನೀನು ನಂಬುವುದಿಲ್ಲ ಅಲ್ವಾ? ನಂಬುವುದಿಲ್ಲ. ಇದು ಜಗತ್ತಿಗೆ ಬೆಳಕನ್ನು ನೀಡುವಂತಹ ಸೂರ್ಯ ಚಂದ್ರರ ಆಣೆಯಾಗಿ ಹೇಳ್ತಾ ಇದ್ದೇನೆ, ನಾನು ಮಣಿಯನ್ನು ಕದಿಯಲಿಲ್ಲ. ಓಹೋ, ಬಲು ಬುದ್ಧಿವಂತ. ಸೂರ್ಯನು ಬರುವುದು ಹಗಲಿನಲ್ಲಿ, ಹಾ. ಚಂದ್ರನು ಬರುವುದು ಇರುಳಿನಲ್ಲಿ. ಇಬ್ಬರೂ ಇಲ್ಲದ ಅಮಾವಾಸ್ಯೆ ಎಂದು ನೀನು ಕದ್ದಿದ್ದರೆ ನಿನ್ನ ಈ ಆಣೆಯನ್ನು ನಾನು ನಂಬುವುದಿಲ್ಲ. ಆಗುವುದಿಲ್ಲ. ಇಲ್ಲ. ಹಾ, ಸರಿ. ಹಾಗಿದ್ರೆ ಇದು ನಮ್ಮನ್ನೆಲ್ಲ ಹೊತ್ತಂತಹ ಈ ಭೂಮಿ ತಾಯಿಯ ಆಣೆಯಾಗಿ ಹೇಳ್ತಾ ಇದ್ದೇನೆ, ನಾನು ಪ್ರಸೇನನನ್ನು ಕೊಲ್ಲಲಿಲ್ಲ, ಮಣಿಯನ್ನು ಅಪಹರಿಸಲಿಲ್ಲ ಅಣ್ಣ. ಭೂಮಿ ತಾಯಿ ನಿನ್ನಂತಹ ಪಾಪಿಯರನ್ನು ಹೊತ್ತಿದ್ದಾಳೆ, ನನ್ನಂತಹ ಪುಣ್ಯವಂತರನ್ನು ಹೊತ್ತಿದ್ದಾಳೆ. ಆದ್ದರಿಂದ ಅವಳನ್ನು ಕ್ಷಮಾಧರಿತ್ರಿ ಎನ್ನುವುದು. ಹಾಗಾಗಿ ಅವಳು ನಿನ್ನ ಈ ಸುಳ್ಳಿನ ಆಣೆಯನ್ನು ಕ್ಷಮಿಸಿದರೂ ಕ್ಷಮಿಸಿಯಾಳು. ಹಾಗಾಗಿ ನಿನ್ನ ಈ ಆಣೆಯನ್ನು ನಂಬುವುದಿಲ್ಲ. ಈ ಆಣೆಯೂ ಆಗುವುದಿಲ್ಲ. ಹಾ. ನೀನು ನಂಬುವುದಿಲ್ಲ. ಇಲ್ಲ. ಅಣ್ಣ, ಹಾ. ಹಾಗಿದ್ದರೆ ಕೇಳು, ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ. ಹಾ. ಆ ಮಾತನ್ನು ನೀನು ನಂಬದಿದ್ದರೆ ಹಾ. ಆಮೇಲೆ ನೀನು ನೀಡುವಂತಹ ಶಿಕ್ಷೆಗೆ ಭಾಜನನಾಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹಾ. ಕೇಳಣ್ಣ. ಜನನಿ ಜನಕರ ಆಣೆ ಕೇಳೋ,
ನಾನು ಯಾವ ಮಾತನ್ನು ಹೇಳಿದರೂ ನೀನು ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಇದು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಹಾ, ನಮ್ಮನ್ನು ಈ ಪ್ರಪಂಚಕ್ಕೆ ತಂದಂತಹ ತಾಯಿ ತಂದೆಯರ ಆಣೆಯಾಗಿ ಹೇಳ್ತಾ ಇದ್ದೇನೆ. ಹೆಚ್ಚೇಕೆ ನಿನ್ನ ಪವಿತ್ರವಾದ ಪಾದದ ಆಣೆಯಾಗಿ ಹೇಳ್ತಾ ಇದ್ದೇನೆ. ನಾನು ಪ್ರಸೇನನನ್ನು ಕೊಲ್ಲಲಿಲ್ಲ, ಮಣಿಯನ್ನು ಅಪಹರಿಸಲಿಲ್ಲ. ಇದು ಸತ್ಯ ಅಣ್ಣ. ಓಯ್, ನಮ್ಮದು ಸ್ವಲ್ಪ ಹೆಚ್ಚಾಯ್ತಾ ಹೇಗೆ? ಇಷ್ಟು ಮಾತಾಡೋದು ಬೇಡ ಇತ್ತೇನೋ. ಹೌದು. ನನ್ನ ತಮ್ಮ ಯಾವತ್ತು ನನ್ನ ಪಾದದಾಣೆ ಮಾಡಿದವನಲ್ಲ. ಇವನ ಮಾತುಗಳಲ್ಲಿ ಸತ್ಯ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಇವನನ್ನು ಸಮಾಧಾನ ಪಡಿಸಬೇಕು. ಕೃಷ್ಣ, ವಂಚನೆಯು ನಿಲ್ಲೋ ಬೆಳಗಿ ಬೇಗ ಪ್ರಸೇನ ನೀರವನು ಮತ್ತೆ ಬೇಸರವಾಗದೆ ನಾನು ಏನು ಹೇಳಿದರೂ ನೀನು ನಂಬುತ್ತಾನೆ ಅಲ್ಲ. ಇರಲಿ, ದ್ವಾರಕೆಯ ಅಧಿಕಾರಿಯಾಗಿ ಇಷ್ಟು ವಿಚಾರಿಸುವುದು ನನ್ನ ಕರ್ತವ್ಯ. ಯಾರೋ ಹೇಳಿದರೆ ಒಪ್ಪುತ್ತಿರಲಿಲ್ಲ ಕೃಷ್ಣ. ಮಾತ್ರ ಸಾಕ್ಷಾತ್ ಸುರಮುನಿಗಳಾದ ನಾರದರೆ ಹೇಳಿದರಲ್ಲ. ಓಹೋ ಅಣ್ಣ, ತಮ್ಮ, ನಿನ್ನ ವರ್ತನೆಯಿಂದ ನನಗೆ ಆಗಲೇ ತಿಳಿಯಿತು. ನಿನ್ನ ಕಿವಿಯನ್ನು ಯಾರೋ ಓದಿದ್ದಾರೆ ಎನ್ನುವ ಹಾಗೆ. ನಾರದರು ಬಂದ ಮೇಲೆ ಕೇಳಬೇಕೆ? ಇರಲಿ, ಏನಾಯ್ತು ಈಗ? ಇರಲಿ ಕೃಷ್ಣ, ತಪ್ಪು ಮಾಡಿಲ್ಲದಿದ್ದರೂ ಅಪವಾದ ಬಂದಿರುವುದು ಸತ್ಯ. ನಿಜ. ಅಪವಾದವನ್ನು ಹೊತ್ತುಕೊಂಡು ರಾಜಾಡಳಿತ ನಡೆಸುವವರು ನಾವೀರ್ವರಲ್ಲ. ಕೃಷ್ಣ, ಪ್ರಜೆಗಳು ಮುಂದೊಂದು ದಿನ ಆಡಿಕೊಳ್ಳಬಾರದಲ್ಲ. ದ್ವಾರಕೆಯ ಪ್ರಜಾಪತಿ ಪ್ರಜೆಗಳಿಗೊಂದು ನ್ಯಾಯ, ತಮ್ಮನಿಗೊಂದು ನ್ಯಾಯ ಮಾಡುತ್ತಾನೆಂದು. ನಿಜ ಕೃಷ್ಣ, ಅಣ್ಣ, ಶೀಘ್ರವಾಗಿ ತೆರಳಿ ಪ್ರಸೇನನಿಗೆ ಏನಾಯಿತೆಂದು ಹುಡುಕಿ ಆ ಶಮಂತಕ ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸಿ ಈ ಸಮಸ್ಯೆಯನ್ನು ಪರಿಹರಿಸು. ಅಲ್ಲಿಯವರೆಗೆ ಈ ಪೀಠವನ್ನು ತ್ಯಜಿಸಿ ನಿನ್ನ ಬರುವಿಕೆಗಾಗಿ ನಾನು ಕಾಯುತ್ತಾ ಇರುತ್ತೇನೆ. ಶೀಘ್ರವಾಗಿ ಹೋಗಿ ಬಾ. ಹಾಗೇ ಆಗಲಿ. ನೀನು ಹೇಳಿದಂತೆ ಪ್ರಸೇನನನ್ನು ಹುಡುಕಿಕೊಂಡು ಹೋಗುತ್ತೇನೆ. ಆತ ಏನಾದ ಎಂದು ತಿಳಿಯುತ್ತೇನೆ. ಒಂದು ವೇಳೆ ಆತ ಜೀವದಲ್ಲಿ ಇಲ್ಲದಿದ್ದರೆ ಆ ಮಣಿ ಏನಾಯಿತು ಎಂದು ತಿಳಿದುಕೊಂಡು ಹೋಗಿ ಹುಡುಕಿ ತಂದು ಸತ್ರಾಜಿತನಿಗೆ ಒಪ್ಪಿಸುತ್ತೇನೆ. ಹರಸಿ ಕಳುಹಿಸಿಕೊಡು. ಶೀಘ್ರವಾಗಿ ಹೋಗಿ ಬಾ, ನಿನ್ನ ನಿರೀಕ್ಷೆಯಲ್ಲಿರುತ್ತೇನೆ. ಶುಭವಾಗಲಿ. ಹೇಗೆ ನಮ್ಮ ಅಣ್ಣ? ಇಷ್ಟು ಹೊತ್ತು ಬೇಕಾಯಿತು ಅವನನ್ನು ಸಮಾಧಾನ ಪಡಿಸಲು. ಇರಲಿ, ಅಪರಾಧ ಮಾಡದಿದ್ದರೂ ಅಪವಾದ ಬಂದದ್ದಂತೂ ನಿಜ. ಯಾಕೆ ಹೀಗಾಯಿತು? ಪ್ರಸೇನ ಸತ್ತಿದ್ದಾನೆ ಎಂದು ನಾರದರೇ ಬಂದು ಹೇಳಿದ ಮೇಲೆ ಆ ವಿಚಾರ ನಿಜ ಇರಬಹುದು. ಈಗ ನಾನೊಬ್ಬನೇ ಹೋಗಿ ವಿಷಯ ಹೀಗೆ ಎಂದು ತಿಳಿದುಕೊಂಡು ಬಂದರೆ ಜನ ಒಪ್ಪುತ್ತಾರೆಯೇ? ಖಂಡಿತ ಇಲ್ಲ. ಹಾಗಾಗಿ ನನ್ನೊಡನೆ ಸಾಕ್ಷಿಗಾಗಿ ಯಾದವರನ್ನು ಕೂಡಿಕೊಂಡು ಪ್ರಸೇನ ಮೃಗಬೇಟೆಗೆ ಹೋದಂತಹ ವನ ಪ್ರದೇಶಕ್ಕೆ ಹೋಗುತ್ತೇನಂತೆ. ಆ
ಇಲ್ಲಿ ಬಂದು ನೋಡಿದರೆ ಸರಸಿಯ ಬಳಿಯಲ್ಲಿ ಪ್ರಸೇನ ಸತ್ತು ಬಿದ್ದಿದ್ದಾನೆ. ಸುತ್ತಲೂ ವೀಕ್ಷಿಸಿದರೆ ಅದು ಕೇಸರಿಯ ಪದ ಚಿಹ್ನೆ. ಹಾಗಿದ್ದರೆ ಸಿಂಹವೊಂದು ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗಿರಬೇಕು. ತಡ ಮಾಡದೆ ಕೇಸರಿಯ ಪದ ಚಿಹ್ನೆಯನ್ನೇ ಅನುಸರಿಸಿಕೊಂಡು ಮುಂದುವರಿತೇನೆ. ಬಿಡದು ವಲ್ಲಭನು ಮನಬಿಟಿಯ ಮೆಲ್ಲ ಅರಸುದ ಪೋಗಳು ಮೆಲ್ಲ ಅರಸುದ ಪೋಗಳು ಮುಂದೆ ಮುಂದಲ್ಲಿ ಗುಹೆಯೊಂದೆಸೆಯಲಿ ಗುಹೆಯದೆಸೆಯಲಿ. ಕೇಸರಿಯ ಪದ ಚಿಹ್ನೆಯನ್ನು ಅನುಸರಿಸಿಕೊಂಡು ಮುಂದೆ ಬಂದಂತಹ ನಾನು ಇಲ್ಲಿ ನೋಡುತ್ತಾ ಇರುವುದು ಕೇಸರಿಯೊಂದು ಸತ್ತು ಬಿದ್ದಿದೆ. ಸುತ್ತಮುತ್ತಲಿನ ಮರ ಗಿಡಗಳು ಮುರಿದು ಬಿದ್ದಿದೆ. ಹಾಗಿದ್ದರೆ ಘೋರವಾದಂತಹ ಕಾಳಗವೇ ಇಲ್ಲಿ ನಡೆದಿದೆ ಎಂದು ಕಾಣುತ್ತಾ ಇದೆ. ಅದೋ ಭಲ್ಲೂಕನ ಪದ ಚಿಹ್ನೆ. ಹಾಗಿದ್ದರೆ ಕರಡಿಗೂ ಸಿಂಹಕ್ಕೂ ಕಾಳಗ ನಡೆದು ಸಿಂಹವನ್ನು ಕರಡಿಯೇ ಕೊಂದು ಪಣಿಯನ್ನು ತೆಗೆದುಕೊಂಡು ಹೋಗಿರಬೇಕು. ಭಲ್ಲುಕನ ಪದ ಚಿಹ್ನೆಯನ್ನೇ ಅನುಸರಿಸಿಕೊಂಡು ಮುಂದಕ್ಕೆ ಬಂದರೆ ಏನಿದು? ಬಹಳ ದೊಡ್ಡದಾದಂತಹ ಗುಹೆ ಎಂದು ಕಾಣುತ್ತಾ ಇದೆ. ಒಂದು ಕೆಲಸ ಮಾಡುತ್ತೇನೆ, ಯಾದವರನ್ನು ಇಲ್ಲಿಯೇ ನಿಲ್ಲಿಸಿ ಈ ಗುಹ ಪ್ರವೇಶ ಮಾಡುತ್ತೇನಂತೆ. ಶರದ ಪೂರ್ಣಿಮೆಯೋಳು ಉದರ ಪೋಷಣೆಗಾಗಿ ಹಣ್ಣುಗಳನ್ನು ತರಲು ಕಾಡಿಗೆ ಹೋಗಿದ್ದಾರೆ. ತಮ್ಮನಾದಂತ ಪ್ರವೀರ ಹಠ ಮಾಡುತ್ತಾ ಇದ್ದಾನೆ. ಏನು ಮಾಡುವುದು? ತಂದೆಯವರು ತಂದೆಯಿಂದ ಸಮಂತಕ ಮಣಿಯನ್ನು ಅವನ ತೊಟ್ಟಿಲಿಗೆ ಕಟ್ಟಿ ಮಲಗಿಸಲು ಜೋಗುಳವನ್ನು ಆಡುತ್ತೇನೆ.
ಪ್ರವೇಶ ಮಾಡಿದ್ದೇನೆ. ಏನು ಆಶ್ಚರ್ಯ! ಯಾವಾಗಲೂ ಕತ್ತಲೆಯಿಂದ ಕೂಡಿರಬೇಕಾದಂತಹ ಈ ಗುಹ ಪ್ರದೇಶ ಪ್ರಭೆಯಿಂದ ಕೂಡಿದೆ. ಕೋಟಿ ಸೂರ್ಯರು ಏಕಕಾಲಕ್ಕೆ ಉದಯಿಸಿದರು ಎಂಬಂತೆ ಭಾಸವಾಗುತ್ತಾ ಇದೆಯಲ್ಲ. ಏನದು? ಆ ಕಡೆ ಒಂದು ತೊಟ್ಟಿಲು ಕಾಣುತ್ತಾ ಇದೆ. ತೊಟ್ಟಿಲಿಗೆ ಒಂದು ಮಣಿಯನ್ನು ಪೋಣಿಸಿದ್ದಾರೆ. ತೊಟ್ಟಿಲಲ್ಲಿ ಮಲಗಿರುವಂತಹ ಬಾಲಮಣಿ, ತೊಟ್ಟಿಲನ್ನು ತೂಗುತ್ತಾ ಇರುವಂತಹ ಕನ್ಯಾಮಣಿ. ಆಹಾ, ಅವಳ ಸೌಂದರ್ಯವೇ! ಚೆಲುವಿಗೆ ಮಿಗಿಲಿನಿಸಿ, ಚೆಲುವಿಗೆ ಮಿಗಿಲಿನಿಸಿ, ಸರಸಿ ಜಾಂಬಕಿ ಮಿರಿವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ, ಸರಸಿ ಜಾಂಬಕಿ ಮೆರವ ವಿಭ್ರಮಕ್ಕೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ, ಹರಿಯೊಂದು ಶಿಲೆಯ ಮರೆಯಾಗಿರಲು ಗಿರಿಜರಮೆ ಬಾಡಿಯರ ಚೆಲುವಿಗೆ ಕಿವಿಗಿರಿಸಿ, ಸರಸಿ ಜಾಂಬಕಿ ಮೆರವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ, ಹರಿಯೊಂದು ಮರೆಯಾಗಿರಲು ಆ ಆ ಗಿರಿಜೆ ರಮೆ ವಾಣಿಯರ ಸೌಂದರ್ಯವನ್ನೇ ಮೀರಿಸುವಂತಹ ಚೆಲುವಿಕೆಯಿಂದ ಕೂಡಿದ್ದಾಳೆ ಆ ತರುಣಿ. ಆದರೆ ಈ ಬಲ್ಲೋಕನ ಗುಹೆಯೊಳಗೆ ಆ ತರುಣಿಗೆ ಏನು ಕೆಲಸ? ಅವಳು ಹೇಗೆ ಈ ಗುಹೆಯೊಳಗೆ ಬಂದಳು? ಅಣ್ಣ ಹೇಳುತ್ತಿದ್ದಂತಹ ಶಮಂತಕ ಮಣಿ ಆ ತೊಟ್ಟಿಲಿಗೆ ಪೋಣಿಸಿದ ಮಣಿಯೇ ಇರಬಹುದೇ? ಹೇಗೆ ತಿಳಿದುಕೊಳ್ಳುವುದು? ಅದೋ ಆಕೆ ಏನನ್ನೋ ಹೇಳುತ್ತಾ ಇದ್ದಾಳೆ. ಆಕೆ ಏನು ಹೇಳುತ್ತಿದ್ದಾಳೆ ಎನ್ನುವುದನ್ನು ಈ ಶಿಲೆಯ ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತೇನಂತೆ. ಜೋ 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 ಸುಕುಮಾರ, ಜೋ ಜೋ ಸತ್ಕೋಣ ದೀನ ಸಿಂಗಾರ, ತಂದೆಯಾಗಿ ರಾಜಾಂಬವಂತ ಕೇಸರಿಯ ಕೊಲ್ಲೋದರ್ದಿಯ ದೋಷ ಮಂತ ಕಮಣಿಯ, ಚಂದ ತೋಳಿದ ನಿನ್ನ ತೊಟ್ಟಿಲ ಬಳಿಯ, ನೋಡು ಬಾಜು ಮುನಿಯ ಬಾಜು ಮುನಿಯ, ಜೋ 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 ಸುಕುಮಾರ, ಜೋ ಜೋ ಸತ್ಗುಣ ಧೀರ ಸಿಂಗಾರ, ಜೋ 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 ನನ್ನ ಊಹೆ ನಿಜವಾಯಿತು. ಈಕೆ ಹೇಳಿದಂತೆ ಈಕೆಯ ತಂದೆ ಜಾಂಬವಂತ ಕೇಸರಿಯನ್ನನ್ನು ಕೊಂದು ತಂದಂತಹ ಶಮಂತಕ ಮಣಿ ಇದು. ಆದರೆ ಜಾಂಬವ ಎಲ್ಲೂ ಕಾಣುತ್ತಾ ಇಲ್ಲವಲ್ಲ. ಅವನಲ್ಲಿ ಕೇಳದೆ ಈ ಮಣಿಯನ್ನು ತೆಗೆದುಕೊಂಡು ಹೋಗುವುದು ಸರಿಯಲ್ಲ. ಆತ ಇಲ್ಲಿಗೆ ಬರಬೇಕು, ಅವನಲ್ಲಿ ಮಣಿಯನ್ನು ಕೇಳಿ ಪಡೆದುಕೊಂಡು ಹೋಗಬೇಕು. ಸುಮ್ಮನೆ ಕರೆದರೆ ಬರುತ್ತಾನೆ? ಖಂಡಿತ ಇಲ್ಲ. ಹಾಗಾಗಿ ನನ್ನ ಕರದಲ್ಲಿರುವ ಪಾಂಚಜನ್ಯವನ್ನು ಮೊಳಗಿಸುತ್ತೇನಂತೆ.
ನನ್ನಗುಯೇ ಬಾಗಿಲ ಬಳಿ ಬಂದು ಹಾ. ಈ ರೀತಿಯ ಶಂಕನಾದವನ್ನ ಮಾಡ್ತಾ ಇದ್ದೀಯ. ಶಂಕನಾದವನ್ನ ಮಾಡ್ಲಿಕ್ಕೆ ಇಂಥದೇ ಸಂದರ್ಭ ಅಂತ ಉಂಟು. ಹಾ. ಪ್ರಾತಃ ಕಾಲ ಸಂಧ್ಯಾಕಾಲದ ಸಮಯದಲ್ಲಿ ಮಾಡ್ತಾರೆ. ಹಾ. ಯಾಕೆ? ಯಾಕೆ? ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಹೋಗಲಿ ಎನ್ನುವ ಉದ್ದೇಶದಿಂದ. ಓಹೋ. ಆದರೆ ನಿನ್ನ ಈ ಕರ್ಕಶವಾದ ಶಂಕನಾದಕ್ಕೆ ಹಾ. ನನ್ನ ಮಗ ಹೆದರಿದನು. ಅವರನ್ನ ಸಮಾಧಾನ ಪಡಿಸಿ ಬಂದು ನಿಂತು ನೋಡಿದರೆ ಓರ್ವ ಮಾನವ ಪಿಳ್ಳೆ. ಯಾರು ನೀನು? ಬಂದ ಉದ್ದೇಶವೇನು? ಹಾ. ಎಲ್ಲವನ್ನ ಹೇಳು. ಓಹೋ, ನನ್ನ ಪರಿಚಯ ಆ. ಹೇಳ್ತೇನೆ. ಬಾಲೆಯನ್ನು ಬೆದರಿಸುವುದಕ್ಕಾಗಿ ಅಲ್ಲ, ಮತ್ತೆ ನಿನ್ನ ಬರವನ್ನು ಕಾಣುವುದಕ್ಕಾಗಿ. ಇನ್ನು ನನ್ನ ಪರಿಚಯವನ್ನು ಕೇಳಿದೆಯಲ್ಲ, ಹೇಳ್ತೇನೆ ಕೇಳು. ಅದು ಆ ಸಮುದ್ರ ಮಧ್ಯದಲ್ಲಿ ಶೋಭಿಸುತ್ತಾ ಇರುವಂತಹ ದ್ವಾರಕೆಯೇ ನನ್ನ ಊರು. ವಸುದೇವ ದೇವಕಿಯರು ನನ್ನ ತಂದೆ ತಾಯಿಯರು. ಇನ್ನು ಜಗತ್ತಿನ ಜನರೆಲ್ಲ ನನ್ನನ್ನು ಕೃಷ್ಣ ಎಂಬುದಾಗಿ ಕರೆಯುತ್ತಾರೆ. ಅದೆಲ್ಲ ಬಿಡು, ಬಂದ ಉದ್ದೇಶ ಏನು? ಉದ್ದೇಶ ಇದೆ. ನನ್ನ ಸಖನಿಗೆ ಸೇರಬೇಕಾದಂತಹ ಶಮಂತಕ ಮಣಿಯನ್ನು ನೀನು ಕದ್ದು ತಂದಿದ್ದಿ. ಏನು? ಹೌದು. ಕದ್ದು ತಂದದ್ದೇ? ಕದ್ದು ತಂದದ್ದೆಲ್ಲ ನನ್ನದಾದ ವಿಕ್ರಮನಿಂದ ಗೆದ್ದು ತಂದದ್ದು. ಕೆಲವು ದಿನಗಳ ಹಿಂದೆ ಕೇಸರಿಯೊಂದು ಆ ಮಣಿಯನ್ನ ಬಾಯಲ್ಲಿ ಕಚ್ಚಿಕೊಂಡು ಸಾಗುತ್ತಾ ಇತ್ತು. ಆ ಕೇಸರಿಯನ್ನ ಎದುರಿಸಿ ಅದರಿಂದ ಶಮಂತಕ ಮಣಿಯನ್ನ ಪಡೆದವರು ನಾನಿದ್ದೇನೆ. ನನ್ನದಾದ ವಿಕ್ರಮದಿಂದ ಪಡೆದದ್ದು ಯಾವ ರೀತಿಯ ಕಳ್ಳತನ ಅಲ್ಲ. ಕಳ್ಳತನ ಏನಿದ್ರು ನಿನ್ನವರಿರುವ ನಾಡಿನಲ್ಲಿ ಹೊರಟು ಈ ಕಾಡಿನಲ್ಲೆಲ್ಲ ನೆನಪಿಟ್ಟಿಕೋ. ನಾನು ಅಲ್ವಾ? ಖಂಡಿತ ಅಲ್ಲ. ಓರ್ವ ಶ್ರೇಷ್ಠ ಮೃಗ ನಾನು. ಹೇಗೆ ಈ ಜಾಂಬೋನ ಹುಟ್ಟು ಹೇಗಾಯಿತು?
ಏನಾಯ್ತು? ಸೃಷ್ಟಿದಾತ ಬ್ರಹ್ಮ ಅಂದು ಬಹಳಷ್ಟು ಸೃಷ್ಟಿಕಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಹಾ. ಆತನಿಗೆ ಆಯಾಸವಾಯಿತು. ಆ ಆಯಾಸವನ್ನ ಪರಿಹರಿಸೋಕ್ಕೋಸ್ಕರ ಒಮ್ಮೆಲೆ ಆಕಳಿಸಿದ. ಆಕಳಿಕೆಗೆ ಹುಟ್ಟಿದವನೇ ಈ ಜಾಂಬವ. ಅಯ್ಯ ಜಾಂಬವ, ಆ, ಈ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳು ಬ್ರಹ್ಮನ ಸೃಷ್ಟಿಯೇ ಆಗಿರುವಾಗ ನಿನ್ನ ಹುಟ್ಟಿನಲ್ಲಿ ವಿಶೇಷತೆ ಏನಿದೆ? ಹುಟ್ಟುವುದು ಮುಖ್ಯವಲ್ಲ, ಹುಟ್ಟಿದ ಮೇಲೆ ಮಾಡುವ ಸಾಧನೆ ಮುಖ್ಯ. ಅಂತಹ ಸಾಧನೆ ನೀನೇನು ಮಾಡಿದ್ದಿ? ನನ್ನ ಸಾಧನೆಯ ಬಗ್ಗೆ ಹಾ. ಒಂದು ನಿದರ್ಶನ ಹೇಳ್ತೇನೆ ಕೇಳು. ಏನದು? ಒಮ್ಮೆ ನನಗೂ ಭಗವಾನ್ ಸೂರ್ಯನಾರಾಯಣಿಗೂ ಪಂಥ ಏರ್ಪಟ್ಟಿತ್ತು. ಓಹೋ. ಯಾವ ರೀತಿಯಲ್ಲಿ? ಯಾವ ರೀತಿ? ಮೇರು ಪರ್ವತವನ್ನ ಒಂದು ದಿನದಲ್ಲಿ ಹಾ. ಅತಿ ಹೆಚ್ಚು ಬಾರಿ ಯಾರು ಪ್ರದಕ್ಷಿಣೆ ಹಾಕುತ್ತಾರೆ ಎನ್ನುವುದಾಗಿ. ಓಹೋ. ಆ ಸೂರ್ಯನಾರಾಯಣ ಒಂದು ಸುತ್ತುವುದರೊಳಗೆ ನಾನು 21 ಸುತ್ತನ್ನ ಸುತ್ತಿ ಪಂಥವನ್ನ ಗೆದ್ದವನಲ್ಲಿ ಸಾಮಾನ್ಯ ಮೃಗ ಅಂತ ಕರೀತೀಯ. ನಿನ್ನ ಸಾಮರ್ಥ್ಯ ನೋಡುತ್ತೇನೆ ಬಾ. ನನ್ನ ಶಕ್ತಿ ಸಾಮರ್ಥ್ಯ ಏನೆನ್ನುವುದನ್ನು ನಿನಗೆ ತಿಳಿಸುತ್ತೇನೆ ಕೇಳು. ಕಿರುಬೆಟ್ಟಿನೊಳಗೆ ನಾನು ನಾನು ಬೆಟ್ಟ ಎತ್ತಿದ ಕತೆ ಹೇಳ್ತೇನೆ ಕೇಳು. ಓಹೋ, ನಮ್ಮ ಊರಿನಲ್ಲಿ ಒಂದು ಪರ್ವತವಿದೆ, ಗೋವರ್ಧನಗಿರಿ ಎನ್ನುವುದಾಗಿ ಯಾವುದು? ಕರೆಯುತ್ತಾರೆ. ಗೋವರ್ಧನಗಿರಿ. ಹಿಂದೆ ಗೋಪಾಲಕರೆಲ್ಲರೂ ಇಂದ್ರನಿಗೆ ಹವಿಸ್ಸನ್ನು ನೀಡುತ್ತಾ ಇದ್ರು, ಕಾಲ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎನ್ನುವ ಕಾರಣಕ್ಕಾಗಿ. ಆದರೆ ನಾನು ನಮಗೆ ಸದಾ ಶ್ರೇಯಸ್ಸನ್ನು ನೀಡುವಂತಹ, ನಮಗೆ ರಕ್ಷಣೆಯನ್ನು ನೀಡುವಂತಹ ಗೋವರ್ಧನಗಿರಿಗೆ ಹವಿಸ್ಸನ್ನು ನೀಡಬೇಕು ಎನ್ನುವುದಾಗಿ ಹೇಳಿದೆ. ಅದರಿಂದ ಕೋಪಗೊಂಡಂತಹ ಇಂದ್ರ ಆನೆ ಸೊಂಡಿಲಿನ ಗಾತ್ರದ ಮಳೆಯನ್ನು ಸುರಿಸಿದ. ಪರಿಣಾಮ ಗೋವರ್ಧನಗಿರಿಯೇ ಮುಳುಗುವಂತಹ ಪರಿಸ್ಥಿತಿಗೆ ಬಂತು. ಈ ಸಮಯದಲ್ಲಿ ನನ್ನ ಕಿರು ಬೆರಳಿನಿಂದ ಗೋವರ್ಧನಗಿರಿಯನ್ನು ಎತ್ತಿ ಗೋವರ್ಧನ ಗಿರಿಧಾರಿ ಎನ್ನುವಂತಹ ಪಟ್ಟವನ್ನು ಸ್ವೀಕರಿಸಿದ್ದೇನೆ, ತಿಳಿದಿದೆಯೋ? ಓ ಹಾಗೆ. ಅಂದ್ರೆ ನೀವು ಒಂದು ಬೆಟ್ಟವನ್ನೇ ಎತ್ತಿದಂತಹ ಕತೆ, ಅಂತ ಸಾವಿರ ಸಾವಿರ ಬೆಟ್ಟಗಳನ್ನು ನಾನು ಎತ್ತಿದ್ದೇನೆ.
ಅಂತ ಸಾವಿರ ಬೆಟ್ಟಗಳನ್ನು ಎತ್ತಿದವನು ನಾನು. ಓಹೋ. ಹೇಗೆ ಯಾಕಾಗಿ? ತ್ರೇತಾಯುಗದಲ್ಲಿ ಹಾ. ಪ್ರಭು ಶ್ರೀರಾಮದೇವನಿಗೆ ಸೀತಾನ್ವೇಷಣೆ ಮಾಡುವಂತ ಸಂದರ್ಭ ಒದಗಿತ್ತು. ಆ ಸಮಯದಲ್ಲಿ ಓಹೋ. ಸೇತು ಬಂಧನ ಮಾಡಬೇಕಾದ ಪರಿಸ್ಥಿತಿ. ಆ ಸಮಯದಲ್ಲಿ ಸಾವಿರಾರು ಮಂದಿ ಕಪಿವೃಂದದವರು ಬಲ್ಲೂಕಗಳು ಪರ್ವತ ಮರಗಳನ್ನು ತಂದು ಆ ಶರದಿಗೆ ಸೇತುವೆಯನ್ನು ನಿರ್ಮಾಣ ಮಾಡುವಂತಹ ಕಾಯಕದಲ್ಲಿ ತೊಡಗಿದ್ದರು. ಆ ಸಮಯದಲ್ಲಿ ನಾನೇನು ಮಾಡಿದೆ? ಏನು? ನೇರವಾಗಿ ರಜತಾದ್ರಿಗೆ ಹೋದವನು ಮಾತ್ರ ಅಲ್ಲ, ರಜತಾದ್ರಿಯ ಬುಡಕ್ಕೆ ಕೈ ಹಾಕಿ ಇನ್ನೇನು ಭುಜದಲ್ಲಿ ಇರಬೇಕೆನ್ನುವಷ್ಟರಲ್ಲಿ ಆ ಪರಶಿವನೇ ಕೆಳಗಿಳಿದು ಬಂದ. ಆ ಜಾಂಬವನೇ, ಈ ಕಾರ್ಯ ಸಲ್ಲದು. ಯಾಕೆ? ಪ್ರಪಂಚದ ಲಯಕಾರ ನಾನಿದ್ದೇನೆ. ಈ ಪರ್ವತವನ್ನ ಎತ್ತಿದ್ದೆ ಹೌದಾದಲ್ಲಿ ಸಮತೋಲನ ಹದಗೆಡುತ್ತದೆ. ಆ ನಿಟ್ಟಿನಲ್ಲಿ ಆತನ ಮಾತಿಗೆ ಮನ್ನಣೆ ಇತ್ತು. ಆ ಪರ್ವತವನ್ನ ಅಲ್ಲಿಯೇ ಇಟ್ಟು ಶಿವನ ಸಖ್ಯವನ್ನ ಬೆಳೆಸಿದವನು. ಸೇತುವೆ ಕಾರ್ಯ ಯೋಜನಾಪವಧಿ ಮುಂದುವರಿದಾಗ ಪ್ರಭು ಶ್ರೀರಾಮ ದೇವರು ಅದೆಷ್ಟು ಸಂತೋಷ ಪಟ್ಟರು. ಆ ಸಂತೋಷವನ್ನ ನೋಡಿ ಮನ ದುಂಬಿ ಬಂತು. ಅಂತ ಶ್ರೀರಾಮ ದೇವರಲ್ಲಿ ಪ್ರಶಂಸೆ ಗಳಿಸಿದ ನನ್ನನ್ನ ಸಾಮಾನ್ಯ ಸಾಧನೆ ಅಂತ ಕರೀತೀಯೇನೋ? ಮಲ್ಲೂಕ, ಎಲ್ಲಾ ಬೆಟ್ಟ ಗುಡ್ಡಗಳು ಇರುವಂತಹ ಈ ಭೂಮಿ ತಾಯಿಯನ್ನೇ ಎತ್ತಿಕೊಂಡು ಹೋಗುತ್ತಿದ್ದಂತಹ ಹಿರಣ್ಯಾಕ್ಷನನ್ನು ವಧಿಸಿದ ವರಾಹ ಸ್ವರೂಪಿ ನಾನು ಬಲ್ಲೆಯ? ಆ ವರಾಹ ಸ್ವಾಮಿ ದೇವರಲ್ಲಿ ಸಾಮಾನ್ಯವಾದ ಈ ಮನುಷ್ಯನಲ್ಲಿ ಸಾಕು ಮಾಡು ನಿನ್ನ ಮಾತನ್ನ. ಬುದ್ಧಿ ಶೂನ್ಯ ಮೃಗವೇ, ನನ್ನ ಯೋಗ್ಯತೆ ಏನು ಎನ್ನುವುದನ್ನು ನಿನಗೆ ತೋರಿಸುತ್ತೇನೆ. ಬಾ ಮುಂದೆ. ನೊಳಿಷ್ಟು ಛಲದಿ ದುರವಗೈದರಿಲ್ಲ, ಅರರೆಗೆ ನೊಳಿಷ್ಟು ಛಲದಿ ದುರವಗೈದರಿಲ್ಲ. ವಿಶ್ವವನ್ನು ಭರೆಯು ಸೃಜಿಸಿದ ಮಹಾಪುರುಷ ದಿನೇರ, ಅರರೆಗೆ ನೊಳಿಷ್ಟು ಛಲದಿ ದುರವಗೈದರಿಲ್ಲ. ಅರೆರೆ, ಇದೇನಾಗಿ ಹೋಯಿತು? ಈ ಜಾಂಬವನಿಗೆ ಸೋಲೆ. ಸಾಮಾನ್ಯವಾದ ಬಾಲಕ ಅಂತ ತಿಳಿದು ತಪ್ಪು ಮಾಡಿದ್ದೇನೆ ನಾನು. ಅಂದು ಲಂಕೆಯಲ್ಲಿ ಸಾವಿರಾರು ಕಪಿಯೊಂದರೊಂದಿಗೆ ಸೇರಿ ಆ ಲಂಕೆಯ ಆ ರಾಕ್ಷಸ ವೀರನನ್ನ ಕೊಂದವನಲ್ಲವೇ ಜಾಂಬವ. ಆದರೆ ಈತನ ಒಂದು ಪೆಟ್ಟಿನಿಂದ ನನ್ನ ಶಕ್ತಿ ಏನಾಯಿತು? ಅಯ್ಯೋ ರಾಮ, ಯಾಕೆ ಹೀಗಾಗಿ ಹೋಯಿತು? ಹಾಗಾದ್ರೆ ಈತನ್ಯಾರು? ಈತನಲ್ಲೇ ಕೇಳುವುದು ಸರಿ. ಅಯ್ಯ, ಯಾರು ನೀನು? ಯಾರು? ನಾನು ಯಾರಾದರೆ ನಿನಗೇನು? ಯುದ್ಧದ ಮಧ್ಯದಲ್ಲಿ ನಿಲ್ಲಿಸಿ ಕೇಳುವ ಅಗತ್ಯವಿಲ್ಲ. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಮಾಡಿ ಯುದ್ಧ. ಇಲ್ಲ, ಇನ್ನು ಹೋರಾಡುವಂತಹ ಶಕ್ತಿ ಈ ಜಾಂಬವನಿಗೆ ಇಲ್ಲ. ಅನವರತು ರಾಮನ ಭಕ್ತಿಯಲ್ಲಿ ತಲ್ಲೀಲನಾದ ಈ ಜಾಂಬವನಿಗೆ ಈ ರೀತಿಯ ಸೋಲೆ. ಇದು ರಾಮ ಭಕ್ತನಿಗಾದ ಸೋಲಲ್ಲ, ಆ ರಾಮನಿಗಾದ ಸೋಲು. ರಾಮ, ಯಾಕೆ ದೇವ ನನ್ನ ಪರೀಕ್ಷೆ ಈ ರೀತಿಯಲ್ಲಿ? ಅಯ್ಯೋ, ಇನ್ನೇನು ಮಾಡಲಿ ರಾಮ? ಪ್ರತಿಯೊಂದು ಯುಗದಲ್ಲೂ ನನಗೆ ದರ್ಶನವನ್ನ ನೀಡುತ್ತೇನೆನ್ನುವ ಅಭಯವನ್ನ ಕೊಟ್ಟವನಲ್ಲವೇ ನೀನು? ಇಂದು ನನ್ನ ಪಾಲಿಗೆ ಯಾರಿದ್ದಾರೆ? ರಾಮ, ರಾಮ, ರಾಮ. ಶರಣದೇವರಾಗ ಶ್ರೀಹರಿ, ಶರಣದೇವರಾಗ ಶ್ರೀಹರಿ, ಕರುಣದೊಳು ಕ್ಷಮೆಯಾಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವನದೇ ವಿಲಾಸದಲ್ಲಿ. ಶರಣನಿಲ್ತೆನಲಾಗ ಶ್ರೀಹರಿ ಕರುಣದೊಳು ಶರಣಶ್ರೇಷ್ಠನಾದಂತಹ ಜಾಂಬವಂತನನ್ನು ಇನ್ನು ದಣಿಸುವುದು ಸರಿಯಲ್ಲ. ಆತನಿಗೆ ಪರಿಚಿತವಿರುವಂತಹ ಶ್ರೀರಾಮನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನಂತೆ. ಪರ
ಬಂದ ಸರಸರಿಸಿ ಬಂದಡಿಗೆರಗಿ ಕಾಲಗಳ ಮುಗಿದು ಸೈನ್ಯದಲ್ಲಿ ರಾಮರಾಘವ ದಶರಥ ಬಾಲಾಯ ರಾಮ ರಾಘವ ದಶರಥ ಬಾಲ ಜಯ ಸೀತಾರೋಲ ರಾಮ ದಶರಥ ವಿಮರ್ದನ ಜಯ ಜಯ ರಾಮ ದಶರಥ ವಿಮರ್ದನ ಜಯ ಜಯ ರಾಮ ರಾಮ ಪಾಯಿ ಪಾಯಿ ಗುಣಾಕರ ರಾಮ ರಾಮ ಪಾಯಿ ಪಾಯಿ ಗುಣಾಕರ ರಾಮ ರಾಘವ ದಶರಥ ಬಾಲ ರಾಮ ಜಯ ಸೀತಾರೋಲ ರಾಮ 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 ಶ್ರೀ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮ. ರಾಮ ರಾಮ ನನ್ನ ಬಾಲಿಗೆ ಕರುಣೆಯನ್ನ ತೋರಿ ನನ್ನ ಮುಂದೆ ಪ್ರತ್ಯಕ್ಷೀಕರಿಸಿಕೊಂಡೆಯ ತಂದೆ. ತಂದೆ, ಯಾಕೆ ಈ ರೀತಿಯ ಪರೀಕ್ಷೆ? ಮೊದಲೇ ಮಣಿ ನಿನಗೆ ಸೇರಿದ್ದೆ ಹೋದಂತಾದ್ರೆ ನಾನೇ ಕೊಡುತ್ತಿದ್ದನಲ್ಲ. ಈ ಪರೀಕ್ಷೆ ಯಾಕೆ ದೇವ ನನ್ನಲ್ಲಿ? ಯಾಕೆ? ಜಾಂಬವ, ಹಾ ಹಿಂದೆ ತ್ರೇತಾಯುಗದಲ್ಲಿ ಹಾ. ನನ್ನ ಸಾನ್ನಿಧ್ಯವನ್ನು ಬಿಟ್ಟೇ ಇರಲು ನೀನು ಒಪ್ಪದೇ ಇದ್ದಾಗ ಹಾ. ಶರಣನಾದ ನಿನಗೆ ವರವೊಂದನ್ನು ಇತ್ತಿದ್ದೆ, ನೆನಪಿದೆಯಾ? ಸತ್ಯ. ಯುಗ ಯುಗಗಳಲ್ಲಿ ನಿನಗೆ ರಾಮನ ಅವತಾರ ದರ್ಶನವನ್ನು ಕೊಡುತ್ತೇನೆ ಎನ್ನುವುದಾಗಿ ಹಾ. ಆ ಮಾತಿಗೆ ಅನುಸಾರವಾಗಿ ಇದೋ ನಿನಗೆ ರಾಮನ ಅವತಾರವನ್ನು ಇತ್ತಿದ್ದೇನೆ. ಇನ್ನಾದರೂ ನಿನ್ನಲ್ಲಿರುವ ಮಣಿಯನ್ನು ನನಗೆ ಕೊಡುತ್ತೀಯಾ? ಧನ್ಯನಾದೆ ಪ್ರಭು, ಧನ್ಯನಾದೆ. ಆ ಮಣಿ ನಿನಗೆ ಸೇರಬೇಕಾಗುತ್ತಾನೆ, ಈಗಲೇ ತಂದು ಕೊಡುತ್ತೇನಂತೆ. ಪ್ರಭು, ಈ ಪ್ರಪಂಚದ ಸಕಲ ವಸ್ತುಗಳು ನಿನಗೆ ಸೇರಿದ್ದು ತಾನೆ. ಈ ಮಣಿಯನ್ನ ನಿನಗೆ ಅರ್ಪಿಸುತ್ತಿದ್ದೇನೆ. ನಿನ್ನೊಂದಿಗೆ ಹೋರಾಡಿದ ತಪ್ಪಿತಸ್ಥ ಭಾವನೆ ನನ್ನ ಪಾಲಿಗೆ ಆ ಪಶ್ಚಾತ್ತಾಪವನ್ನ ಹೋಗಲಾಡಿಸಕ್ಕೋಸ್ಕರ ನನ್ನ ಮಗಳಾದ ಜಾಂಬವತಿಯನ್ನ ನಿನ್ನ ಜೀವನ ಸಾಂಗತ್ಯಕ್ಕಾಗಿ ಕೊಡುತ್ತಿದ್ದೇನೆ. ರಾಮ ಜಾಂಬವ, ಹಾ. ರಾಮಾವತಾರದಲ್ಲಿ ಇದು ಸಾಧ್ಯವಿಲ್ಲ. ಹಾ. ಕೃಷ್ಣಾವತಾರಿಯಾಗಿ ಬರುತ್ತೇನೆ. ಸ್ವೀಕರಿಸಿದ್ದೇನೆ. ಕೃಷ್ಣ, ಮಣಿಯನ್ನ ಮಗಳನ್ನ ಕೊಡ್ತಾ ಇದ್ದೇನೆ. ಈಕೆಯೊಂದಿಗೆ ಸಣ್ಣದಾದ ಶಿಶು ಪ್ರವೀರನಿದ್ದಾನೆ. ಆತನು ಸಹ ಓರ್ವ ಅನಾಥ ಶಿಶು ಕಾಡಿನಲ್ಲಿ ಸಿಕ್ಕವ. ಅವನನ್ನ ಪೋಷಿಸಿ ಸಲಗಿದೆ. ಇನ್ನು ಮುಂದೆ ಅವನ ಜವಾಬ್ದಾರಿಯು ನಿನಗೆ. ರಾಮ, ಮತ್ತೊಂದು ಮಾತು, ಇನ್ನು ನನಗೆ ಏನು ಉಳಿದಿಲ್ಲ. ಈ ಲೌಕಿಕ ಪ್ರಪಂಚದಲ್ಲಿ ಇನ್ನು ಬದುಕುವಂತ ಆಸೆ ಇಲ್ಲ. ನನಗೆ ಮೋಕ್ಷವನ್ನ ಕರುಣಿಸು ತಂದೆ, ಮೋಕ್ಷವನ್ನ ರಾಮವ, ಕರುಣಿಸು. ಇದೇ ರೀತಿಯಾಗಿ ರಾಮನಾಮ ನಿರತನಾಗು. ಕಲ್ಪಾಂತ್ಯದಲ್ಲಿ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಅಂತೆಯೇ ಆಗಲಿ ದೇವ. ರಾಮ ರಾಮ. ನನಗೆ ಬಂದಂತಹ ಅಪವಾದದಿಂದ ಮುಕ್ತನಾಗಬೇಕಾದರೆ ಜಾಂಬವತಿಯ ಕೈ ಹಿಡಿಯಬೇಕಾಯಿತು. ಇದಕ್ಕೆಲ್ಲ ಕಾರಣ ಚೌತಿಯ ಚಂದ್ರಮನೆ ಆಗಿರುತ್ತಾನೆ. ಚಂದ್ರನ ಮುಂದೆ ಜನರು ಚಂದ್ರನನ್ನು ನೋಡಿ ಅಪವಾದಕ್ಕೆ ಗುರಿಯಾದರೆ ಶಮಂತಕೋಪಖ್ಯಾನ ಎನ್ನುವಂತಹ ಈ ಕಥಾಭಾಗವನ್ನು ವೀಕ್ಷಿಸಿ ಅಪವಾದದಿಂದ ಮುಕ್ತರಾಗಬಹುದು ಎಂದು ಹೇಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವಲ್ಲಿ ಭಾಗವತರಲ್ಲೂ ಸಭಾಸದರಲ್ಲೂ ಅಪ್ಪಣೆಯನ್ನು ಕೋರುತ್ತೇವೆ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾದವಾದಿಗೆ ಶರಣ್ಯೇ ತ್ರಯಂಬಕೀ ದೇವಿ ನಾರಾಯಣೀ ನಮೋಸ್ತುತೇ ನಾರಾಯಣೀ ನಮೋಸ್ತುತೇ.